ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ HSR ಲೇಔಟ್ಗೆ ಹೋಗಿದ್ವಿ. ಎಕ್ಸಿಬಿಷನ್ ಇತ್ತಂತ ಎಲ್ಲ ಬಟ್ಟೆ, ಎಲ್ಲ ನಕ್ಲೆ, ಎಲ್ಲ ಜ್ಯುವೆಲ್ಲರ್ಸ್ ಎಲ್ಲ ಥರದ ಸೀರೆಗಳು, ಎಲ್ಲ ಥರ ತುಂಬ ಐಟಮ್ಸ್ ಹಾಕಿದ್ರು. ಆ ಎಕ್ಸಿಬಿಷನ್ ನೋಡೋಕ್ಕೆ ಹೋಗಿದ್ವಿ. ಎಕ್ಸಿಬಿಷನ್ಗೆ ಹೋಗುವಾಗಲೇ ಮಳೆ ಬರ್ತಾಯಿತ್ತು. ನೋಡಿ ಎಷ್ಟು ಮಳೆ ಬರ್ತಾಯಿದೆ. ನಾವು ಅಲ್ಲಿ ತಲುಪೋದ್ರೊಳಗೆ ಸ್ವಲ್ಪ ಮಳೆ ನಿಂತಿತ್ತು. ಈಗ ಹೋಗ್ತಾ ಇದ್ವಿ. ಬೆಂಗಳೂರಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬರುತ್ತೆ ಒಂದೊಂದು ಸಲ. ಒಂದು 10 ನಿಮಿಷ ಬಂದು ಮಳೆ ನಿಂತಿತ್ತು. ಮತ್ತೆ ನಾವು ಅಲ್ಲಿ ತಲುಪೋದ್ರೊಳಗೆ ಮಳೆ ಸ್ಟಾಪ್ ಆಗಿತ್ತು. ಹಾಗೇ ಬಂತು, ನಂತರ ಸ್ಟಾಪ್ ಆಯಿತು. ಬೆಂಗಳೂರಲ್ಲಿ ಮಳೆಯಲ್ಲಿ ಓಡಾಡೋದೇ ಒಂದು ಚೆಂದ. ತುಂಬ ಚೆನ್ನಾಗಿರುತ್ತೆ ವೆದರ್. ಈ ವೆದರಲ್ಲಿ ಕಾಫಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ನೋಡಿ, ಇನ್ನೇನು ಹತ್ತಿರ ಬರ್ತಾ ಇದೆ ಎಕ್ಸಿಬಿಷನ್ ಸೆಂಟರ್. ನೋಡಿ, ತುಂಬ ಮಳೆ ಇತ್ತು. 10 ಮಿನಿಟ್ಸು 15 ಮಿನಿಟ್ಸ್ ಅಷ್ಟೇ, ಆಮೇಲೆ ಸ್ಟಾಪ್ ಆಯ್ತು ಮಳೆ. ನೋಡಿ, ಸ್ವಲ್ಪ ಟ್ರಾಫಿಕ್ ಕೂಡ ಇತ್ತು. ಹಾಗೆ ಟ್ರಾಫಿಕ್ ಇದ್ದದ್ರಿಂದ ಸ್ವಲ್ಪ ಸ್ಲೋ ಮೂವಿಂಗಲ್ಲೇ ಹೋಗ್ತಾ ಇದ್ವಿ. ಇನ್ನೇನು ಹತ್ತಿರ ಬಂತು. ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿ ಹೋದ್ವಿ. ತಲುಪೋದ್ರೊಳಗೆ ಮಳೆ ಎಲ್ಲ ನಿಂತಿತ್ತು. ನೋಡಿ, ಈಗ ಒಂದು ಝಲಕ್ ನೋಡ್ಕೊಂಬರೋಣ ಬನ್ನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ನಾವು ಕೂಡ ಕೆಲವು ಜ್ಯುವೆಲ್ಲರ್ಸು, ಆಮೇಲೆ ಡ್ರೆಸ್ ಮೆಟೀರಿಯಲ್ಲು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನ್. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಕಿಚನ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಬ್ಯಾಗ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಮಾರಾಟ ಮಾಡೋದಕ್ಕಿಂತ ಇನ್ನು ಸೇಲ್ ಮೊಬೈಲಲ್ಲೇ ಬ್ಯುಸಿಯಾಗಿತ್ತು. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ರೇಟ್ ನೋಡಿ. ಇವೆಲ್ಲ ಬ್ಯಾಗು ಎಲ್ಲ ಹ್ಯಾಂಡ್ ವರ್ಕ್. ನೋಡಿ, ತುಂಬ ಐಟಮ್ಸ್ ಇತ್ತು. ಎಲ್ಲ ಥರದ ಸ್ಯಾರೀಸು, ಫರ್ನಿಚರ್ಸು, ಬೆಡ್ಶೀಟ್ಸು, ಬ್ಯಾಗ್ಸು, ಚಪ್ಪಲ್ಸು, ಎಲ್ಲ ಥರ ಐಟಮ್ಸ್ ಇತ್ತು. ಬೆಂಗಳೂರಲ್ಲಿ ಎಲ್ಲೇ ಸೇಲ್ ಅಂತ ಇರಲಿ, ಎಲ್ಲರೂ ಜನಗಳು ಎಲ್ಲೇ ಇರಲಿ ಬಂದುಬಿಡ್ತಾರೆ ಸೇಲ್ ಎಲ್ಲ ನೋಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ. ಅಷ್ಟು ತುಂಬ ರಶ್ ಏನಿರಲಿಲ್ಲ, ಮೀಡಿಯಮ್ ಆಗಿತ್ತು. ಅದು ಜನಗಳು ಜಾಸ್ತಿ ಇದ್ದರು, ಜಾಸ್ತಿ ಜನ ಬಂದಿದ್ದರು. ನೋಡಿ, ಜ್ಯುವೆಲ್ಲರ್ಸ್ ನೋಡ್ತಾ ಇದ್ವಿ. ಇವೆಲ್ಲ ಕುರ್ತೀಸು, ಟಾಪ್ಸ್, ಬಾಟಮ್ಸು ಎಲ್ಲ ಇತ್ತು. ಕಾಟನ್ನು ಎಲ್ಲ 550 ಅಂತ ಇದ್ರು. ಎಲ್ಲ ಬಾಟಮ್, ಟಾಪ್. ನೋಡಿ, ಇವೆಲ್ಲ ಜ್ಯುವೆಲ್ಲರ್ಸು. ತುಂಬ ವೆರೈಟೀಸ್ ಇತ್ತು, ಚೆನ್ನಾಗಿತ್ತು.
ಹಾಗೆ ನಾನು ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಎಲ್ಲ ಬಟ್ಟೆ, ಬೆಡ್ಶೀಟ್, ಚಪ್ಪಲ್ಸ್, ಬ್ಯಾಗ್ಸ್ ಎಲ್ಲ ಇತ್ತು. ಪೂಜಾ ಸಾಮಾನು ಎಲ್ಲ ಇತ್ತು. ಜನಗಳು ಕೂಡ ತುಂಬ ಬಂದಿದ್ರು ಜನ. ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ಎಲ್ಲರೂ ಚೆನ್ನಾಗಿ ಪರ್ಚೇಸ್ ಮಾಡ್ತಾಯಿದ್ರು. ನೋಡಿ ಇವರು ದೇವರ ಮೂರ್ತಿಗಳು ಎಲ್ಲ ಸ್ಟಾಲು ಫುಲ್. ಇದು ನೋಡಿ ಕುರ್ತಾಸ್ದು ಒಂದು ಸ್ಟಾಲು. ಎಲ್ಲರೂ ಬಟ್ಟೆ ಕೂಡ ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡ್ತಾಯಿದ್ರು, ಪರ್ಚೇಸ್ ಮಾಡ್ತಾಯಿದ್ರು. ನೋಡಿ ಕುರ್ತೀಸು. ನಾವು ಕೂಡ 2 ಡ್ರೆಸ್ ಮೆಟೀರಿಯಲ್ ತಗೊಂಡು ಒಂದೊಂದು ಡ್ರೆಸ್ಸು ಮೆಟೀರಿಯಲ್ ಸೆಟ್ಟು 2000 ಒಂದಕ್ಕೆ 2 ತಗೊಂಡಿದ್ದಾರೆ. ನೋಡಿ ಎಲ್ಲಿ ನೋಡಿದ್ರಲ್ಲಿ ಬಟ್ಟೆನೇ ಜಾಸ್ತಿ ಕಾಣಿಸ್ತಾ ಇತ್ತು. ಇದು XSR ಲೇಔಟ್ BDA ಕಾಂಪ್ಲೆಕ್ಸ್ ಪಕ್ಕನೇ ಬರುತ್ತೆ. ಇದು ನೋಡಿ ಇವೆಲ್ಲ ಕುರ್ತೀಸು. ನೋಡಿ ಚಪ್ಪಲ್ಸ್ ಎಲ್ಲ ಹಾಕಿದ್ದಾರೆ. ಇವೆಲ್ಲ ಕುರ್ತೀಸು ಜಾಸ್ತಿ, ಬಟ್ಟೆಯದೇ ಜಾಸ್ತಿ ಇತ್ತು ಸ್ಟಾಲ್ಗಳು. ಇವೆಲ್ಲ ಜ್ಯುವೆಲ್ಲರ್ಸು. ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ನೋಡಿ ನಾವು ಎಷ್ಟು ತೊಗೊಂಡ್ವಿ ಜ್ಯುವೆಲ್ಲರ್ಸು. ನೋಡಿ 3 ಸೇರಿ ಕಿವಿ ಓಲಿ 2 ನೆಕ್ಲೆಸ್ ಎಲ್ಲ ಸೇರಿ 4100. ಚೆನ್ನಾಗಿದೆ ಹಾಗೆ. ನಾನು ಸ್ವಲ್ಪ ಹೊತ್ತು ಓಡಾಡಿ ಸಾಕಾಯ್ತು. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡು ನೋಡಿ. ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ನಾವು ಬರೋದ್ರಲ್ಲೇ ಕತ್ಲಾಯಿತು. ಮತ್ತು ಅದೇ ಟ್ರಾಫಿಕ್ಕು ಮಾಮೂಲಿ. ಬೆಂಗಳೂರಲ್ಲಿ ಎನಿ ಟೈಮ್ ಟ್ರಾಫಿಕ್ ಇರುತ್ತೆ. ಯಾವಾಗ ಹೋದ್ರೂ ಟ್ರಾಫಿಕ್ ಇದ್ದೇ ಇರುತ್ತೆ. ನೋಡಿ ಆ ಕಡೆಯೂ ಟ್ರಾಫಿಕ್ಕು, ಈ ಕಡೆ ಕೂಡ ಟ್ರಾಫಿಕ್ಕು. ಕಡೆಯಿಂದ ಬರ್ತಾ ಇರೋರು ಟ್ರಾಫಿಕ್ ಇದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.